ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ಖಾಲಿಯಾದ ತಕ್ಷಣ ಅಕ್ಕಿ ಚೀಲನ ಬಿಸಾಡಿಬಿಡ್ತೀವಿ ಅಲ್ವಾ. ಬಿಸಾಡೋ ಬದಲು ಒಂದೊಳ್ಳೆ ಉಪಯೋಗನ ನಾವು ಮಾಡ್ಕೊಳ್ಬೋದು. ಅದು ಏನು ಅಂತ ತಿಳಿಸ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನಾವು ಸೂಜಿಗೆ ದಾರನ ಪೋಣಿಸ್ಬೇಕಾದ್ರೆ ಒಂಥರ ಸರಿಯಾಗಿ ಪೋಣಿಸೋದಕ್ಕೆ ಬರ್ತಾ ಇರೋದಿಲ್ಲ. ಕಣ್ಣು ಮಂಜಾಗ್ತಾ ಇರುತ್ತೆ. ಅದರಲ್ಲೂ ವಯಸ್ಸಾಗಿರೋರ್ಗಂತೂ ಸರಿಯಾಗಿ ಪೋಣಿಸೋಕ್ಕೆ ಬರೋದಿಲ್ಲ. ಅದು ಕೈ ಶೇಕ್ ಆಗ್ತಾ ಇರುತ್ತೆ. ಸೊ ನೀಟಾಗಿ ನಾವು ಸೂಜಿಗೆ ದಾರನ ಪೋಣಿಸಬೇಕು ಅಂತಂದರೆ ಒಂದು ಪೇಪರನ್ನು ತೊಗೊಂಡ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಆ ಥರ ಪೇಪರನ್ನು ಶೇಪ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ರಾಕೆಟ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಮುಂದೆ ತುದಿ ಚೂಪಗಿರಬೇಕು ಆ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಈ ದಾರನ ಇಟ್ಕೊಳ್ಳಿ ಈ ರೀತಿ. ಸೊ ಈ ಥರ ದಾರನ ಇಟ್ಕೊಂಡ್ಬಿಟ್ಟು ನೋಡಿ ಈಗ ಸೂಜಿಗೆ ನಾವು ಈಸಿಯಾಗಿ ದಾರನ ಪೋಣಿಸ್ಕೊಳ್ಬೋದು. ಸೊ ಆ ಪೇಪರನ್ನು ಆ ಸೂಜಿಯಲ್ಲಿರುವಂತಹ ಹೋಲೊಳಗಡೆ ತೂರಿಸ್ಕೊಂಡು ದಾರ ಮಾತ್ರ ಎಳ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ನಾವು ಸೂಜಿಗೆ ದಾರನ ಪೋಣಿಸ್ಕೊಳ್ಬೋದು ಅಂತ. ನಿಮಗೆ ಖಂಡಿತವಾಗ್ಲೂ ಈ ಟಿಪ್ಸ್ ಅಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾನು ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 2 ವಾಟರ್ ಬಾಟಲ್ ಕ್ಯಾಪನ್ನು ಕೂಡ ತೊಗೊಂಡಿದ್ದೀನಿ. ಸೊ ನಾವು ಇದರಿಂದ ಒಂದೊಳ್ಳೆ ಉಪಯೋಗನ ಮಾಡ್ಬೋದು. ಹಾಗೆ ನಾನು ಪೋರ್ಕನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ವಾಟರ್ ಬಾಟಲ್ ಕ್ಯಾಪ್ಗೆ ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ವಾಟರ್ ಬಾಟಲ್ ಕ್ಯಾಪ್ಗೆ ಹೋಲ್ ಮಾಡಿಕೊಂಡ್ರೆ ಸಾಕು. ಈಗ ಡಬಲ್ ಗಮ್ ಪ್ಲಾಸ್ಟರನ್ನು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ 2 ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ವಾಟರ್ ಬಾಟಲ್ ಕ್ಯಾಪ್ಗೆ ಒಂದು ಪ್ಲಾಸ್ಟರನ್ನು ಅಂಟಿಸ್ಬಿಟ್ಟು ನಾನು ಚಿಪ್ ಹಿಂದೆ ಭಾಗ ಈ ರೀತಿ ಅಂಟಿಸ್ತಾ ಇದ್ದೀನಿ. ನೋಡಿ ಈಗ ಹೋಲ್ ಮಾಡ್ಕೊಂಡಿರುವಂತಹ ವಾಟರ್ ಬಾಟಲ್ ಕ್ಯಾಪನ್ನು ಇನ್ನೊಂದು ಡಬಲ್ ಗಮ್ ಪ್ಲಾಸ್ಟರ್ಗೆ ಈ ರೀತಿ ಅಂಟಿಸ್ಬಿಟ್ಟು ಸೊ ನೋಡಿ ಚಿಪ್ಪು ಒಳಗಡೆ ಮಧ್ಯ ಭಾಗದಲ್ಲಿ ಈ ಥರ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೆಳಗಡೆ ನೀಟಾಗಿ ನಿಲ್ಲುತ್ತೆ ಚಿಪ್ಪು ಆವಾಗ. ಸೊ ಅದಾದಮೇಲೆ ಸೊಳ್ಳೆ ಸಾಯುವಂತಹ ಊದ್ಬತ್ತಿ ಬರುತ್ತೆ ಅಲ್ವಾ, ಆ ಊದ್ಬತ್ತಿನ ಒಂದು ತೊಗೊಂಡ್ಬಿಟ್ಟು ಸೊ ಅದು ಹೋಲ್ ಮಾಡ್ಕೊಂಡಿದ್ವಿ ಅಲ್ವಾ ಕ್ಯಾಪಲ್ಲಿ, ಆ ಹೋಲ್ ಒಳಗಡೆ ಇಟ್ಬಿಟ್ಟು ಈ ರೀತಿ ಸೊಳ್ಳೆ ಬತ್ತಿನ ಹಚ್ಚಿ ಇಡೋದ್ರಿಂದ ಸೊಳ್ಳೆಗಳು ಸಾಯುತ್ತೆ. ಸೊ ಇದನ್ನು ನಾವು ಹಾಲಲ್ಲಿ ಅಥವಾ ರೂಮಲ್ಲಿ ಒಂದು ಕಡೆ ಇಟ್ಕೊಳ್ಬೋದು. ಬಿಸಾಡುವ ವಾಟರ್ ಬಾಟಲ್ ಕ್ಯಾಪ್ಸ್ ಚಿಪ್ಪಿಂದ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಅಕ್ಕಿ ಚೀಲನ ತೊಗೊಂಡಿದ್ದೀನಿ ಖಾಲಿಯಾಗಿರೋದು. ಅಕ್ಕಿ ಖಾಲಿಯಾದ ತಕ್ಷಣ ಅಕ್ಕಿ ಚೀಲನ ಬಿಸಾಡಿಬಿಡ್ತೀವಿ ಅಲ್ವಾ, ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ಈಗ ಅಕ್ಕಿ ಚೀಲನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಎಡ್ಜಸ್ ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಚೀಲನ ನಾನು ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ನಾನು ಈ ಥರ ಮಧ್ಯ ಭಾಗದಲ್ಲಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ನೀವು ಕೂಡ ಅದೇ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಓಪನ್ ಮಾಡಿಬಿಟ್ಟು ಮಧ್ಯದಲ್ಲಿ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸ್ಕ್ವೇರ್ ಶೇಪಲ್ಲಿ ಅಕ್ಕಿ ಚೀಲ ರೆಡಿ ಆಯಿತು ಅಲ್ವಾ. ಹಾಗೆಯೇ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಬೇಕು. ಸೊ ಮೇಲೆ ಕೆಳಗೆ ಆಗಿರುತ್ತೆ ಅಲ್ವಾ ಕಟ್ ಮಾಡ್ಕೊಳ್ಬೇಕಾದ್ರೆ, ಅದನ್ನು ಈಗ ಈ ರೀತಿ ಮಡಚಿಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈಕ್ವಲ್ ಆಗಿ. ನೋಡಿ ಈಗ ಈಕ್ವಲ್ ಆಗಿ ಅಕ್ಕಿ ಚೀಲನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಕರೆಕ್ಟಾಗಿ ಇದೆ. ಈಗ ನಾವು ಈ ಅಕ್ಕಿ ಚೀಲದ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಾನು ಹೊಸ ಬ್ಲೌಸ್ ಪೀಸ್ ತೊಗೊಳ್ಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ವೇಸ್ಟ್ ಬ್ಲೌಸ್ ಪೀಸ್ ಯಾವುದಾದ್ರೂ ಇತ್ತು ಅಂತಂದರೆ ಅದನ್ನು ತೊಗೊಳ್ಬೋದು. ಅಥವಾ ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ, ಕಮ್ಮಿ ಬಟ್ಟೆ ಇರುತ್ತೆ ಅಲ್ವಾ, ಅಂಥ ಬ್ಲೌಸ್ ಪೀಸನ್ನು ತೊಗೊಳ್ಳಿ ಆದಷ್ಟು. ನೋಡಿ ಈಗ ಬ್ಲೌಸ್ ಪೀಸನ್ನು ಹಾಸ್ಕೊಂಡು ಅದ್ರ ಮೇಲ್ಗಡೆ ಅಕ್ಕಿ ಚೀಲನ ಕಟ್ ಮಾಡ್ಕೊಂಡಿರೋದನ್ನ ಇಟ್ಕೊಂಡಿದ್ದೀನಿ. ಅಕ್ಕಿ ಚೀಲದಕ್ಕಿಂತ ಬ್ಲೌಸ್ ಪೀಸು ಸ್ವಲ್ಪ ದೊಡ್ಡದಾಗೇ ಇರಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಸ್ಟಾಪ್ಲರ್ ಪಿನ್ನಿಂದ ಸ್ಟಾಪ್ಲರ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೂಜಿಯಲ್ಲಿ ದಾರ ತಗೊಂಡು ಸ್ವಲ್ಪ ದೂರ ಗ್ಯಾಪ್ ಬಿಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಬೇಗ ಕಿತ್ತೋಗೋದಿಲ್ಲ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ 2 ಸಲ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಕರೆಕ್ಟಾಗಿ ವಿ ಶೇಪ್ ಬರಬೇಕು, ಆ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ನೋಡಿ 2 ಸೈಡೂ ಕರೆಕ್ಟಾಗಿ ವಿ ಶೇಪು ಈಕ್ವಲ್ ಆಗಿ ಬರಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದಮೇಲೆ ಮತ್ತೆ ನೋಡಿ ಈ ಥರ
ಫೋಲ್ಡ್ ಮಾಡ್ಕೊಳ್ಬೇಕು ಮೇಲ್ಭಾಗ. ಈಗ ಫೋಲ್ಡ್ ಮಾಡ್ಕೊಂಡಿರೋದಕ್ಕೆ ಸ್ಟಾಪ್ಲರ್ ಪಿನ್ನನ್ನು ಹಾಕ್ಕೊಳ್ಳೋಣ. ನಾನು ಒಂದೆರಡು ಸಲ ಸ್ಟಾಪ್ಲರ್ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೈಟಾಗಿ ಇರಲಿ ಅಂತ ಹೇಳಿ. ಈ ಕಡೆ ಮತ್ತೆ ಇನ್ನೊಂದು ಭಾಗ ಕೂಡ ನಾನು ಅದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ಲರ್ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎರಡು ಸೈಡನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಆರ್ಗನೈಸರ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸಿಂಪಲಾಗಿ ಮಾಡ್ಕೊಳ್ಬೋದು, ಒಂದು ಆರ್ಗನೈಸರ್ ಆಗಿ ಬಳಸ್ಬೋದು ನಾವು ಇದನ್ನು. ಇದರಲ್ಲಿ ನಾನು ನನ್ನ ಮಗನ ಬಟ್ಟೆ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ, ಅಥವಾ ಚಿಕ್ಕ ಮಕ್ಕಳು ಬಟ್ಟೆ ಅಥವಾ ದೊಡ್ಡವ್ರ ಬಟ್ಟೆ ಕೂಡ ಇಟ್ಕೊಳ್ಬೋದು. ಇದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಶರ್ಟು, ಪ್ಯಾಂಟು ಅಥವಾ ಸ್ಯಾರಿಗಳು ಅಥವಾ ಡ್ರೆಸ್ಗಳು ಕೂಡ ಇಟ್ಕೊಳ್ಬೋದು. ನೋಡಿ, ಈ ರೀತಿ ಬಟ್ಟೆಗಳನ್ನ ಇಟ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಇದೆ ಅಲ್ವಾ? ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತೆ ಒಂದೇ ಹತ್ರ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.